ಇನ್ನು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರದ ಯೋಜನೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಗೃಹಲಕ್ಷ್ಮಿಗೆ ಸಜ್ಜಾಗಿದೆ ಸರ್ಕಾರ. ಆಪರೇಷನ್ ಗೃಹಲಕ್ಷ್ಮಿಗೆ ಸಜ್ಜಾಗಿರ್ತಕ್ಕಂಥದ್ದು ಸಿಎಂ ಡಿಕೆಶಿ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಕೈ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ ಸರ್ಕಾರ. ಗೃಹಲಕ್ಷ್ಮಿ ಫಲಾನುಭವಿಗಳ ಮರುಪರಿಶೀಲನೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಬೇಕು. ಗೃಹಲಕ್ಷ್ಮಿ ಹಣ ಪಡೆಯುವವರು ಏನು ಮಹಿಳೆಯರಿದ್ದಾರೆ ಅವರ ಫೋನ್ ನಂಬರ್ ಆಗಬೇಕು. ಅದು ಅವರ ಮಕ್ಕಳದ್ದು ಅಥವಾ ಗಂಡಂದೋ ಮತ್ತೊಬ್ಬರದ್ದು ಫೋನ್ ನಂಬರ್ ಆಗಿರಬಾರ್ದು. ಸ್ವತಃ ಅವ್ರದ್ದೇ ಫೋನ್ ನಂಬರ್ ಇರಬೇಕು. ಗಂಡನ ಖಾತೆ ಮತ್ತು ಮಕ್ಕಳ ಖಾತೆಗೆ ಕೂಡ ಇರಬಾರದು. ಮಹಿಳೆಯರ ಅಕೌಂಟ್ಗೆ ಸರ್ಕಾರದ ಹಣ ಹೋಗಬೇಕು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಯಾರು ಮನೆಯ ಮಾಲಕಿಯರಿದ್ದೀರೋ ನಿಮ್ಮ ಅಕೌಂಟ್ಗೆ ಆ ಹಣ ತಲುಪಬೇಕು. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಭಾಳ ಮಿಸ್ಯೂಸ್ ಆಗ್ತಾ ಇದೆ. ಬೇಕಾಬಿಟ್ಟು ಯಾರ್ಯಾರೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ಈ ಮರಣ ಹೊಂದಿದ್ದಾರೆ ಅವರ ಅಕೌಂಟ್ಗೂ ಕೂಡ ದುಡ್ಡು ಹೋಗ್ತಾ ಇದೆ. ಅದರಿಂದ ಸರ್ಕಾರ ಕ್ಲಾಸ್ ಆಗ್ತಾ ಇದೆ. ಇದನ್ನು ಪರಿಷ್ಕರಣೆ ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಈ ಪರಿಷ್ಕರಣೆ ಆಗಬೇಕು. ಏನಾಗುತ್ತಲ್ಲ ಆವಾಗ ಬಯೋಮೆಟ್ರಿಕ್ ಕಡ್ಡಾಯ ಆಗಿರುತ್ತೆ. ನಿಮ್ಮದೇ ಫೋನ್ ನಂಬರ್ ಕೂಡ ಇರಬೇಕು. ಈಗೆಲ್ಲದಕ್ಕೂ ಫಾರ್ಮ್ಗಳೆಲ್ಲ ಯಾವ ರೀತಿ ಇರಬೇಕು, ಏನಿರಬೇಕು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಬೇರೆ ಜನ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅವರೆಲ್ಲ ಫೋಟೋಗಳೆಲ್ಲ ಕರೆಕ್ಟಾಗಿರಬೇಕು, ಬಯೋಮೆಟ್ರಿಕ್ ಎಲ್ಲ ಕರೆಕ್ಟಾಗಿರಬೇಕು, ಅದೆಲ್ಲ ಅಕೌಂಟ್ಗಳೆಲ್ಲ ಕರೆಕ್ಟಾಗಿರಬೇಕು. ಆಮೇಲೆ ಯಾವುದೇ ಫೋನ್ ನಂಬರ್ಗಳಿರಬೇಕು. ಯಾವ್ದೋ ಫೋನ್ ನಂಬರ್ ಕೊಟ್ಟು ಯಾರೋ ಮೆಸೇಜ್ ಹೋಗೋದು, ಅವನೆಲ್ಲ ದುಡ್ಡು ಇಸ್ಕೊಡೋದು, ಹಾಕಿ ದುಡ್ಡು ಯಾವ್ದು ಅಕೌಂಟ್ಗೆ ಹೋಗೋದು ಅವೆಲ್ಲ ಆಗಬಾರ್ದು. ಗಂಡನ ಅಕೌಂಟ್ಗೆ ಹೋಗ್ಬಾರ್ದು, ಮಕ್ಕಳ ಅಕೌಂಟ್ಗೆ ಹೋಗ್ಬಾರ್ದು, ಅವ್ರದೇ ಅಕೌಂಟ್ಗೆ ಹೋಗ್ಬೇಕು. ಅವೆಲ್ಲ ಕೂಡ ಅದಕ್ಕೆಲ್ಲ ಸ್ವಲ್ಪ ನಿಮಗೆ AG ರಿಪೋರ್ಟ್ ಎಲ್ಲ ನೀವೆಲ್ಲ ನೋಡಿದ್ದೀರಿ, ಇವೆಲ್ಲ ಪೇಪರ್ಲೆಲ್ಲ ಬರೆದಿದ್ದೀರಿ. ಅದಕ್ಕೆ ಬೇಡ